ಸತೀಶ್ ಅಣ್ಣ ಅಂತಂದ್ರೆ ಅಣ್ಣ ನಮ್ಮ ಸಮಾಜ ನೀನು ಜಡಗಣ ಬಾಲಣ್ಣ ಇದ್ದಂಗೆ. ಏನೋ ಒಂದು ಪ್ಲಾನ್ ಹಾಕಿದೆ ಅಂದ್ರ ಸ್ವಲ್ಪ ಮಾತು ಕಡಿಮೆ, ಪ್ಲಾನ್ ಹಾಕಿದೆ ಅಂದ್ರೆ ಕರೆಕ್ಟ್ ಏಟ ಇವತ್ತ ಬಾಲಣ್ಣ ಜಡ್ಗದ ಮೂರ್ತಿ ಉದ್ಘಾಟನೆ ನಿಮ್ ಕೈಯಿಂದ ಆಗ್ಯದ. ಅವರು ಶಸ್ತ್ರ ಅವ್ರು ಸರೆಂಡರ್ ಮಾಡಲಿಲ್ಲ, ಹಂಗ ನಿನ್ ಬಾಯಾಗ ಏನೋ ನಾವು ಕೇಳಕ್ಕೆ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಸರಿ ನಾನು ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ, ಮುಂದಿನ ಸರಿ ಬೇಡ. ಅವ್ರೆಲ್ಲ ಶಸ್ತ್ರ ತ್ಯಾಗ ಮಾಡಲಿಲ್ಲ, ನೀನು ಶಸ್ತ್ರ ತ್ಯಾಗ ಮಾಡಬೇಡ. ಇದೇ ಸರಿ ಡಿಸೆಂಬರ್ನಾಗೆ ಮುಖ್ಯಮಂತ್ರಿ ನಿಮ್ಮೆಲ್ಲರ ಆಶೀರ್ವಾದ ಡಿಸೆಂಬರ್ ಆಗಂತೇಳಿ ಅದು ಆಗ್ಲಿ. ಮುಂದಿನ ಸಿಎಂ ಸತೀಶ್ ಅಣ್ಣ ಆಗ್ಲಿ. ಯಾಕಂದ್ರೆ ನಾವು ನಿಮ್ ರಕ್ತನೇ ಹಂಚ್ಕೊಂಡು ಹುಟ್ಟಿದ್ದೀವಿ. ನಾವು ಅಗ್ರ ಬ್ಯಾಡ್ರಲ್ಲ ಸುರ್ಪುರದವ್ರು. ಬ್ರಿಟಿಷರು ಬಿಟ್ಟಿಲ್ಲ, ಅವ್ರಿಗೆ ಬಿಟ್ಟಿಲ್ಲ, ಆ ವಂಶದಿಂದ ಬಂದವರಿದ್ದೀವಿ. ಯಾಕಂದ್ರೆ 28ಕ್ಕೆ ನಾವೇ ನಿಮ್ ಸಾರ್ವಳ ಬಿಡಂಗಿಲ್ಲ, ಅಧಿಕಾರಕ್ಕೆ ನಾವೇ ಬರ್ತೀವಿ. ಅದಕ್ಕೆ ನಮ್ಮ ಆಸೆನೂ ಈಡೇರ್ತದ. ನೀವು ಈಗ ನವೆಂಬರ್ನಾಗ ಮುಖ್ಯಮಂತ್ರಿ ಆಗಿಬಿಟ್ರೆ ನಮ್ಮ ಆಸೆನೂ ಈಡೇರ್ಬಿಡ್ತಾವ. ಯಾಕಂದ್ರೆ ಹಿಂದುಳಿದ ವರ್ಗದವರು, ನಾವೇನ್ ದಲಿತರು ಅಂತೀವಿ, ನಾವೇನ್ SC ST ಅಂತೀವಿ, ಆ ಸಮಾಜದವ್ರು ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜನಾಂಗಗಳಿಗೆ ಒಳ್ಳೇದಾಗಕ್ಕೆ ಅನುಕೂಲ ಆಗ್ತದೆ, ಏಳಿಗೆ ಆಗಕ್ಕೆ ಅನುಕೂಲ ಆಗ್ತದೆ. ಎಲ್ಲರೂ ನಮ್ಮ ಉಪಪಕ್ಷಂತರ ನಾವು ಕೈ ಕಟ್ಟಿಗೆ ನಿದ್ರೋದೇನ ಮಳೆ ಬರ ಆಗ್ತಾರ. ಅಧಿಕಾರದ ಕುಂತು ಇವ್ರು ಬೇಕು ಬೇಕಂತಾರ, ಬೇಕಂತ ಸಂದರ್ಭದಲ್ಲಿ ಮರ್ತು ಬಿಡಂತ ಕೆಲಸ ಆಗ್ತದೆ. ನಮ್ಮ ಸಮಾಜ, ನಮ್ಮ ವರ್ಗ, ನಮ್ಮ ಹಿಂದುಳಿದ ವರ್ಗ SC ST ಉದ್ಧಾರ ಆಗ್ಬೇಕಾದ್ರೆ ನಮ್ಮವರಲ್ಲಿ ಮುಖ್ಯಮಂತ್ರಿ ಆದಾಗ ಮಾತ್ರ ಆಗಕ್ಕೆ ಅನುಕೂಲ ಆಗ್ತದೆ. ಇವತ್ತು